Hello friends, welcome to Get This Chemistry. Now last class methods of preparation ನೋಡ್ತಾ ಇದ್ದೀವಿ. Okay, 2 methods of preparation completed. The next one is what? Third methods of preparation from vicinal halide to alkene. Okay, methods of preparation of alkenes ನೋಡ್ತಾ ಇದ್ದೀವಿ ಅದರಲ್ಲಿ. Okay, ಇಲ್ಲಿ ನೋಡಿ ಇವತ್ತು ಈ ವಿಡಿಯೋದಲ್ಲಿ ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಅಲ್ಕೀನ್ಸ್ ಕಂಟಿನ್ಯೂ ಆಗ್ತದೆ. ಥರ್ಡ್ ಪಾಯಿಂಟ್ ಫ್ರಮ್ ವಿಸಿನಲ್ ಡೈಹ್ಯಾಲೈಡ್. ವಿಸಿನಲ್ ಡೈಹ್ಯಾಲೈಡ್ ಈಸ್ ಕನ್ವರ್ಟೆಡ್ ಇಂಟು ವಾಟ್? ಅಲ್ಕೀನ್ ಮಾಡಬೇಕಾಗಿದೆ. ಓಕೆ, ವಿಸಿನಲ್ ಡೈಹ್ಯಾಲೈಡ್ ಅಂತ ಎದಕ್ಕೆ ಕರಿತೀರಿ ಅಂತ ನೋಡಿರಿ. ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳೋಣ. ಇಲ್ಲಿ CH2 ಅದ. ದಿಸ್ ಈಸ್ ವಾಟ್? CH2. ನೆಕ್ಸ್ಟ್ ದಿಸ್ ಈಸ್ Br ಅಟ್ಯಾಕ್ ಲೈಕ್ ದಿಸ್. ನೆಕ್ಸ್ಟ್ ಒನ್ ಈಸ್ ವಾಟ್? CH2. ದಿಸ್ ಈಸ್ ವಾಟ್? Br. IUPAC ನೇಮ್ ಏನು ಹೇಳ್ತೀರಿ? ಇದು 1,2-ಡೈಬ್ರೋಮೋ ಇಥೇನ್ ಅಂತ ಹೇಳ್ಬೋದು ನೀವು. ಓಕೆ, 1,2-ಡೈಬ್ರೋಮೋ ಇಥೇನ್ ಇಸ್ ಅ IUPAC ನೇಮ್. ಈಗ ವಿಸಿನಲ್ ಅಂತ ವರ್ಡ್ ಯೂಸ್ ಮಾಡಿದ್ದಾರೆ ಅವರು. ವಿಸಿನಲ್ ಅಂತಂದ್ರೆ ಏನು ಗೊತ್ತೈತೇನು? ಸಿಂಪಲ್ ರೀ, 2 ಹ್ಯಾಲೋಜನ್ ಆಟಮ್ ಡೈರೆಕ್ಟ್ಲಿ ಅಟ್ಯಾಚ್ ಟು ಅಡ್ಜಸೆಂಟ್ ಕಾರ್ಬನ್ ಆಟಮ್, ದಟ್ ಈಸ್ ಕಾಲ್ಡ್ ವಾಟ್? ವಿಸಿನಲ್ ಡೈಹ್ಯಾಲೈಡ್. ಓಕೆ, ಇನ್ನೊಂದು ಬರ್ತದೆ ಜೆಮಿನಲ್ ಅಂತೇಳಿ, ದಟ್ ಈಸ್ ದೇರ್ ಇನ್ ವಾಟ್? PUC ಸೆಕೆಂಡ್ ಇಯರ್. ಬಟ್ ಇನ್ ದಿಸ್ ಕೇಸ್ 2 ಹ್ಯಾಲೋಜನ್ ಆಟಮ್ಸ್ directly attached to a adjacent 2 carbon atoms, that is called vicinal dihalides ಅಂತ ಕರಿತೀವಿ ನಾವು. ಓಕೆ, geminal dihalides ಅಂದ್ರೆ 2 halogen atom directly attached to a single carbon atom, that is called geminal gem. ಇದಕ್ಕೆ ವಿಸಿನಲ್ಗೆ ಜಸ್ಟ್ ಹಿಂಗೂ ಅಂತ ಕರೀತಾರೆ, VIC ಅಂತಲೂ ಕರೀತಾರೆ. ಓಕೆ, ಆಮೇಲೆ ಏನಾಗ್ತದೆ? 1,2-ಡೈಬ್ರೋಮೋ ಇಥೇನ್ ಆಯಿತಾ. ಓಕೆ, ಇದು ನೆಕ್ಸ್ಟ್ ಇನ್ ದಿಸ್ ಕೇಸ್ ದೇ ಆರ್ ಗೋಯಿಂಗ್ ಟು ಆ್ಯಡ್ ಅ ಜಿಂಕ್. ಜಿಂಕ್ ಈಸ್ ಅ ಮೋರ್ ರಿಯಾಕ್ಟಿವ್. ನೋ ಹಿರೋಲ್ಲ ದಟ್ ಕ್ಯಾನ್ ರಿಮೂವ್ ಹ್ಯಾಲೋಜನ್ಸ್. ಜಿಂಕ್ ಯೂಸ್ ಮಾಡಂತಲೇ ಏನಾಗ್ತದೆ ಅಲ್ಲಿ ನಮಗೆ ಏಮ್ ಏನಪ್ಪ? ದೇರ್ ಇಸ್ ಅ ಫಾರ್ಮೇಷನ್ ಆಫ್ ಅಲ್ಕಿನ್ ಪ್ಲಸ್ ರಿಲೀಸ್ ಆಫ್ ZnBr2. ಜಿಂಕ್ ಬ್ರೋಮೈಡ್ ರಿಲೀಸ್ ಆಗ್ತದೆ. ಈ ಪ್ರೊಸೆಸ್ಗೆ ಏನಂತ ಕರೀತಾರೆ ಗೊತ್ತೈತೆ? ಡಿಹ್ಯಾಲೋಜಿನೇಷನ್ ಅಂತ ಕರೀತಾರೆ. ಈ ಪ್ರೊಸೆಸ್ ಟೋಟಲಿ ದಿಸ್ ಪ್ರೊಸೆಸ್ ದೇ ಆರ್ ಗೋಯಿಂಗ್ ಟು ಕಾಲ್ಡ್ ಆಸ್ ಅ ವಾಟ್? ಡಿಹ್ಯಾಲೋಜಿನೇಷನ್. ಓಕೆ, ಸಿಂಪಲ್ ಜಸ್ಟ್ ಸಿಯರ. ಡಿ ಅಂತಂದ್ರೆ ತೆಗಿದು ಅಂದ್ರೆ ರಿಮೂವ್ ಮಾಡೋದು ಅಂದಂಗೆ. ಹೆಲೋಜಿನೇಷನ್ ಅಂದರೆ ಹೆಲೋಜನ್. ಇಲ್ಲಿ ಹೆಲೋಜನ್ ರಿಮೂವ್ ಮಾಡ್ಯಾರ, ಹೌದಿಲ್ಲೋ? ದಿಸ್ ಈಸ್ ಇಂಡಿಕೇಟ್ ವಾಟ್? ಡಿಹ್ಯಾಲೋಜಿನೇಷನ್ ಪ್ರೊಸೆಸ್. ಇಷ್ಟು ನೆನಪು ಹೋಗ್ತೀರಿ, ಮುಗೀತು. ನೆಕ್ಸ್ಟ್ ನೀವು ಅದರ್ ಎಕ್ಸಾಂಪಲ್ ತೊಗೋಬೋದು. NCERT ಒಳಗೆ ಕೊಟ್ಟಿರ್ತಾನೆ 2 ಎಕ್ಸಾಂಪಲ್ಸ್ ಕೊಟ್ಟಾನ, ನೀವು ತೊಗೋಬೋದು. ಈಗ ಇನ್ನೊಂದು ಎಕ್ಸಾಂಪಲ್ ಅಂತಂದ್ರೆ ಜಸ್ಟ್ ಈಸ್ ಗೋಯಿಂಗ್ ಟು ಚೇಂಜ್ ದಿ ನಂಬರ್ ಆಫ್ ಕಾರ್ಬನ್ ಆಟಮ್. ಚೇಂಜ್ ಮಾಡ್ತಾನೆ ನಂಬರ್ ಆಫ್ ಕಾರ್ಬನ್ ಆಟಮ್ ಅಂದರೆ CH3 ಇಟ್ಕೋತಾನೆ. ನೆಕ್ಸ್ಟ್ ಇದು CH ಇಟ್ಕೊಂಡು ಇಲ್ಲಿ Br ಮಾಡ್ತಾನೆ. ನೆಕ್ಸ್ಟ್ ಇನ್ ದಿಸ್ ಕೇಸ್ ವಾಟ್? CH ಇಲ್ಲಿ Br. ನೆಕ್ಸ್ಟ್ ಒನ್ ಈಸ್ ವಾಟ್? CH3. Br ಇಲ್ಲೇ ಬರಿಬೇಕಾ? ಇಲ್ಲಿ ಬರಿಬಾರ್ದು. ಇಲ್ಲಿ ಬರೋದ್ರತ್ತಂದ್ರೆ ವಿಸಿನಲ್ ಡೈಹ್ಯಾಲೈಡ್ ಆಗಂಗಿಲ್ಲ ಅದು. ಓಕೆ, ದ್ಯಾಟ್ಸ್ ವೈ CH2Br. ಹಿಂಗೆ ಇಂಥ ಎಕ್ಸಾಂಪಲ್ ತೊಗೋಬೋದು ನೀವು. ಈ ಟೈಪ್ ನೋಡ್ರಿ, ಕಾರ್ಬನ್ ವ್ಯಾಲೆನ್ಸಿ ಕರೆಕ್ಟ್ ಐತಿ. 1 2 3. ದಿಸ್ ಈಸ್ ಡಿಫರೆಂಟ್ ಫ್ರಮ್ ವಾಟ್? NCERT. ನೀವು ಯಾವ್ದು ಬೇಕಾದ ತೊಗೋಬೋದು. NCERT ಒಳಗದ ಎಕ್ಸಾಂಪಲ್ ತೊಗೋಬೇಕಂತ ಏನಿಲ್ಲ. ಓಕೆ, ನಿಮ್ಮದು ಏನೇನಪ್ಪ? ಯು ಹ್ಯಾವ್ ಟು ರಿಮೂವ್ ದೀಸ್ 2 ಹ್ಯಾಲೋಜನ್ಸ್. ಪ್ರಾಡಕ್ಟ್ ಏನು ಬರ್ತದೆ ನೋಡ? CH3 ಬರ್ತದೆ. CH ಡಬಲ್ ಬಾಂಡ್ CH. ನೆಕ್ಸ್ಟ್ ಒನ್ ಈಸ್ ವಾಟ್? CH3 ಪ್ಲಸ್ ರಿಲೀಸ್ ಆಫ್ ZnBr2. ಓಕೆ, ಬರ್ತದೆ. ವಾಟ್ ಈಸ್ ದ ನೇಮ್ ಆಫ್ ದಿಸ್ ಒನ್? ಬ್ಯೂಟೀನ್. ಇಲ್ಲಿಂದ ಸ್ಟಾರ್ಟ್ ಮಾಡಿದಂದ 2 3 4 ಬ್ಯೂಟ್ 2Ne. ಇದಕ್ಕೆ ಏನಂತ ಕರೀತಾರೆ? ಇಥೀನ್ ಅಂತ ಕರೀತಾರೆ. ಮುಗಿತೀವಿ, 2 ಎಕ್ಸಾಂಪಲ್ ಆಯ್ತು. ನೆಕ್ಸ್ಟ್ ದ ನೆಕ್ಸ್ಟ್ ಹ್ಯಾಲೋಜನ್ ಫ್ರಮ್ ಆಲ್ಕೋಹಾಲ್ ಬೈ ಅಸಿಡಿಕ್ ಡಿಹೈಡ್ರೋಜನ್ ಅಂತ ಹೇಳದ. ಓಕೆ, 4th ಪಾಯಿಂಟ್. ದಿಸ್ ಈಸ್ ಆಲ್ಸೋ ಮೆಥಡ್ಸ್ ಆಫ್ ಪ್ರಿಪರೇಷನ್ ಫ್ರಮ್ ಆಲ್ಕೋಹಾಲ್ಸ್ ಬೈ ಅಸಿಡಿಕ್ ಡಿಹೈಡ್ರೇಷನ್. ನೆನಪನ್ನ ಇಟ್ಕೋಬೇಕಾ? ಡಿಹೈಡ್ರೇಷನ್ ಅಂದರೆ ರಿಮೂವಲ್ ಆಫ್ ವಾಟರ್ ಮಾಲಿಕ್ಯೂಲ್. ಜಸ್ಟ್ ನೀವು ಮೀನಿಂಗ್ ಏನಪ್ಪ ಅಂತಂದ್ರೆ ಡಿಹೈಡ್ರೇಷನ್ ಅಂದರೆ ವಾಟರ್ ಮಾಲಿಕ್ಯೂಲನ್ನು ರಿಮೂವ್ ಮಾಡೋದಕ್ಕೆ ಡಿಹೈಡ್ರೇಷನ್ ಅಂತ ಕರೀತಾರೆ. ಇದ್ರೊಳಗೆ ಪರ್ಟಿಕ್ಯುಲರ್ಲಿ ದೇ ಆರ್ ಯೂಸಿಂಗ್ ವರ್ಡ್ ಅಸಿಡಿಕ್ ಡಿಹೈಡ್ರೇಷನ್ ಫ್ರಮ್ ಆಲ್ಕೋಹಾಲ್ಸ್. ಆಲ್ಕೋಹಾಲ್ ತೊಗೋಬೇಕಾ? ಆಲ್ಕೋಹಾಲ್ ಒಳಗಿಂದ ವಾಟರ್ ಮಾಲಿಕ್ಯೂಲ್ ತೆಗಿಬೇಕಾ ಇನ್ ದ ಪ್ರೆಸೆನ್ಸ್ ಆಫ್ ಅಸಿಡ್, ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಪಾಸ್ ಲೆಸ್ ಅಮೌಂಟ್ ಆಫ್ ಹೀಟ್. ಅಸಿಡ್ ಇತ್ತಂದ್ರೆ ವಿ ಹ್ಯಾವ್ ಟು ಯೂಸ್ ವೆರಿ ಲೆಸ್ ಅಮೌಂಟ್ ಆಫ್ ಹೀಟ್. there is a formation of product is a alkene and release of water molecule. This is the mechanism. Okay, now example ತಗೊಳ್ಳೋಣ. ಇಲ್ಲಿ ನೋಡ, ಕಾರ್ಬನ್ containing what? H. here is what? H. here is H. next this carbon containing H and this is called OH. how many carbons are there? 2. this is alcohol. what is the name of this one? ethanol. ಇದಕ್ಕೆ ಏನಂತ ಕರೀತಾರೆ? ethanol ಅಂತ ಕರೀತಾರೆ. ಇಥನಾಲ್ ಅದ. ಇಥನಾಲ ಇದ್ರೊಳಗೆ ಏನು ಮಾಡ್ಬೇಕಂತ ಹೇಳಿದವ? ಅಸಿಡ್ ಹಾಕಪ್ಪ. ಇದ್ರೊಳಗೆ ಏನು ಮಾಡ? ಅಸಿಡ್ ಕಾನ್ಸಂಟ್ರೇಟೆಡ್ H2SO4 ಹಾಕೊಂಡು. ಓಕೆ,
ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್ ಸ್ಲೈಟ್ ಹೀಟ್ ಹಾಕೋನು ಇದರೊಳಗಿಂದ ವಾಟರ್ ಮಾಲಿಕ್ಯೂಲ್ ರಿಲೀಸ್ ಆಗಬೇಕು ದೇರ್ ಇಸ್ ಅ ಫಾರ್ಮೇಷನ್ ಆಫ್ ಅಲ್ಕೀನ್ ಪ್ರಾಡಕ್ಟ್ ಆಗಬೇಕು ಇದಕ್ಕೆ ಏನಂತ ಕರೀತಾರೆ ಈಗ ನೋಡ OH ಅಟ್ಯಾಚ್ ಟು ದಿಸ್ ಕಾರ್ಬನ್ ಈಸ್ ಅಲ್ಫಾ ನೆಕ್ಸ್ಟ್ ಕಾರ್ಬನ್ ಏನಂತ ಕರಿತೀರಿ ಬೀಟಾ ಈಗ ಅಲ್ಫಾ ಒಳಗಿಂದ OH ತೆಗಿಬೇಕಾ ಬೀಟಾ ಒಳಗಿಂದ ಹೈಡ್ರೋಜನ್ ತೆಗಿಬೇಕಾ ಇವೆರಡೂ ವಾಟರ್ ಮಾಲಿಕ್ಯೂಲ್ ಹೋಗಿಬಿಡ್ತದೆ ದಟ್ ಈಸ್ ಇಂಡಿಕೇಟ್ ವಾಟ್ ಅಸಿಡಿಕ್ ಈಗ ನೋಡ ದ OH ಗ್ರೂಪ್ ಅಟ್ಯಾಚ್ ಟು ದಿಸ್ ಕಾರ್ಬನ್ ದೀಸ್ ಟು ಹೈಡ್ರೋಜನ್ಸ್ ಆರ್ ಅಸಿಡಿಕ್ ನೆಕ್ಸ್ಟ್ ದಿಸ್ ಬೀಟಾ ಕಾರ್ಬನ್ ಕಂಟೈನಿಂಗ್ ಹೈಡ್ರೋಜನ್ ದೋಸ್ ಆರ್ ಆಲ್ಸೋ ಅಸಿಡಿಕ್ ಹೈಡ್ರೋಜನ್ ಅಂತ ಕರೀತಾರೆ ದರ್ ಇಸ್ ಅ ಫಾರ್ಮೇಷನ್ ಆಫ್ ಪ್ರಾಡಕ್ಟ್ is CH2 ಡೈರೆಕ್ಟ್ಲಿ ನೆಕ್ಸ್ಟ್ ಒನ್ is what CH2 plus release of water molecule what is the name of this one ethene ethanol is converted into ethene there is a removal of water molecule ಅಂತ ಕರೀತಾರೆ ವಾಟ್ ಈಸ್ ನಿಮ್ಗೆ ಅಸಿಡಿಕ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಗೆ ಇದು ಹೆಂಗೆ ಇರ್ತೀರಿ ಹೆಂಗೆ ಸಿಂಪಲ್ ಬರೀತೀರಿ ಹೌದು ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟೆಡ್ ಫ್ರಮ್ ಆಲ್ಕೋಹಾಲ್ ಇನ್ ದ ಪ್ರೆಸೆನ್ಸ್ ಆಫ್ ಅಸಿಡಿಕ್ ಟು ಫಾರ್ಮ್ ಅ ಅಲ್ಕೀನ್ ಅಥವಾ ಇನ್ ದ ಪ್ರೆಸೆನ್ಸ್ ಆಫ್ ಅಸಿಡಿಕ್ ಟು ಫಾರ್ಮ್ ಅ ಅಲ್ಕೀನ್ ದಟ್ ಈಸ್ ಕಾಲ್ಡ್ ವಾಟ್ ಏನಂತ ಕರಿತೀರಿ ನೀವು ಆಲ್ಕೋಹಾಲ್ ಬೈ ಅಸಿಡಿಕ್ ಡಿಹೈಡ್ರೇಷನ್ ಅಂತ ಕರಿತೀರಿ ಸಿಂಪಲ್ ಅದನ್ನ ಡೆಫಿನೇಷನ್ ಬರಿಬೇಕಂದ್ರೆ ಏನು ನೆಸಸರಿ ಇಲ್ಲ ನಿಮ್ಗೆ ಬರಿ ಅಂದ್ರೆ ಬರಿತಾನೆ ಹೆಂಗೆ ವಾಟರ್ ಮಾಲಿಕ್ಯೂಲ್ ಬರಿಬೋದು ನಾರ್ಮಲ್ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟೆಡ್ from the alcohol in the presence of acid this is known as or this reaction the reaction is known as acidic ಡಿಹೈಡ್ರೇಷನ್ ಇದಕ್ಕೆ ಏನಂತಾರೆ ಅಸಿಡಿಕ್ ಡಿಹೈಡ್ರೇಷನ್ ಅಂತ ಕರೀತಾರೆ ನೀವು ಪರ್ಟಿಕ್ಯುಲರ್ಲಿ ಅಸಿಡಿಕ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಅನ್ಬೋದು ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಸಿಡಿಕ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಇಷ್ಟು ಗೊತ್ತಾದ ಏನು ನೆಸಸರಿ ಇಲ್ಲ ಗೊತ್ತಾದ ನಿಮ್ಗೆ ಜಸ್ಟ್ ಮೆಕ್ಯಾನಿಸಮ್ ತಿಳ್ಕೊಳ್ರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ ಅಪ್ ಟು ದಿಸ್ ವಾಟ್ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಆಫ್ ಅಲ್ಕೀನ್ಸ್ ಈಸ್ ಕಂಪ್ಲೀಟೆಡ್ ಇಲ್ಲಿವರೆಗೆ ಏನು ಮೆಥಡ್ಸ್ ಏನೂ ಇದ್ದಿಲ್ಲ ಎಲ್ಲ ಮೆಥಡ್ಸ್ ಮುಗಿದುವ ಅಲ್ಕೀನ್ಸ್ ಪ್ರಿಪ್ರೇಷನ್ ನೆಕ್ಸ್ಟ್ the next we are going to discuss about what properties okay properties or physical property the next one is what chemical properties okay next heading is what properties in that first one is what physical properties ಎಲ್ಲ ಪಾಯಿಂಟ್ಸ್ ಬರೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ ಓಕೆ ಇಲ್ಲಿ ನೋಡ ಎಲ್ಲಿ ಯೂಸ್ವಲ್ ಪ್ರಾಪರ್ಟೀಸ್ ಕೇಳಲ್ಲ ಈ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಅಲ್ಕಿನ್ಸ್ we are going to discuss right now already we have discussed physical properties of alkanes okay there is no much difference between what physical properties of alkanes and alkenes okay ಅಷ್ಟೇನು ಡಿಫ್ರೆನ್ಸ್ ಇಲ್ಲ ಸ್ವಲ್ಪ ಡಿಫ್ರೆನ್ಸ್ ಅದ ಏನೇನು ಡಿಫ್ರೆನ್ಸ್ ಅದ ನೀವು ಅಲ್ಕೇನ್ಸ್ ಒಳಗೆ ಫಿಸಿಕಲ್ ಪ್ರಾಪರ್ಟಿ ಒಳಗೆ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ವಾಟ್ ಐಸೋಮೆರಿಸಮ್ ನೋಡ್ತಿರಲ್ಲಿ ನೀವು ಆಮೇಲೆ ಏನಪ್ಪ ಅಂತಂದ್ರೆ ಪೋಲಾರ್ ನೇಚರ್ ಡಿಫ್ರೆನ್ಸ್ ಇನ್ ಪೋಲಾರ್ ನೇಚರ್ ಬಟ್ ನೀವು ಅಲ್ಕಿನ್ಸ್ ಒಳಗೆ ಸ್ಟಡಿ ಮಾಡೋಂಗಲ್ಲ ಇನ್ ಅಲ್ಕಿನ್ಸ್ ಯು ಆರ್ ನಾಟ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಐಸೋಮೆರಿಸಮ್ ಆ್ಯಂಡ್ ಡಿಫ್ರೆನ್ಸ್ ಇನ್ ಪೋಲಾರ್ ನೇಚರ್ ಅದ್ರ ಬಗ್ಗೆ ಏನು ಸ್ಟಡಿ ಮಾಡಲ್ಲ ನೀವು ನೆನಪಿನ ಇಟ್ಕೊಂಡ್ಬಿಡ್ಬೇಕು ಓಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಥೀನ್ ಈಸ್ ಅ ಕಲರ್ಲೆಸ್ ಆ್ಯಂಡ್ ದಿಸ್ ಈಸ್ ಹ್ಯಾವಿಂಗ್ ಅ ವಾಟ್ ಸ್ಲೈಟ್ ಸ್ಮೆಲ್ ಇರ್ತೈತಿ ನೆನಪಿನ ಇಟ್ಕೊಂಡ್ಬಿಡ್ಬೇಕು ಈಗ ಇಥೀನ್ ನೀವು ತೊಗೊಂಡ್ರೆ ಅಂದ್ರೆ ಇಥೀನ್ ಈಸ್ ಫಸ್ಟ್ ಆಫ್ ಆಲ್ ಕಲರ್ಲೆಸ್ all the alkenes are colorless bear in mind okay ethene is a colorless and this is having a what sweet smell ಸ್ವಲ್ಪ ಸ್ಮೆಲ್ ಇರ್ತದೆ ಸ್ವೀಟ್ ಸ್ಮೆಲ್ ಇರ್ತದೆ ಬಟ್ ರಿಮೈನಿಂಗ್ ಅಲ್ಕೀನ್ಸ್ ಈಸ್ ಕಂಪ್ಲೀಟ್ಲಿ ಕಲರ್ಲೆಸ್ ಆ್ಯಂಡ್ ಓಡರ್ಲೆಸ್ ಯಾವುವು ಅಲ್ಕೀನ್ಸ್ಗಳ ಸ್ಮೆಲ್ ಇರಲ್ಲ ಎಕ್ಸೆಪ್ಟ್ ಇಥೀನ್ ಓನ್ಲಿ ಇಥೀನ್ ಈಸ್ ಹ್ಯಾವಿಂಗ್ ಅ ಸ್ಮೆಲ್ ಅದು ಸ್ವೀಟ್ ಸ್ಮೆಲ್ ಇರ್ತದೆ ಅಥವಾ ಪೇಂಟ್ ಅಂತ ನಾವು ಕರಿತೀರಲ್ಲ ನೀವು ಯೂಸ್ವಲಿ ಯಾಕಂದರೆ ಸ್ವೀಟ್ ಐ ಥಿಂಕ್ ಪೇಂಟ್ ಅಂತ ಏನೋ ಕೊಟ್ಟಾನ ಸ್ವೀಟ್ ಬರಲ್ಲ ಏನು ಬರ್ತದೆ ಇಲ್ಲಿ ಪೇಂಟ್ ಓಕೆ ಪೇಂಟ್ ಸ್ಮೆಲ್ ಬರ್ತದೆ ಓಕೆ ಪೇಂಟ್ ಸ್ವೀಟ್ ಸ್ಮೆಲ್ ಅದು ಐತಿ ಅದನ್ನು ಬರಿಬೋದು ನೀವು ಹಂಗೆ ಸ್ವೀಟ್ ಸ್ಮೆಲ್ ಅಥವಾ ಪೇಂಟ್ ಸ್ವೀಟ್ ಅಂತ ಹೇಳಿ ವರ್ಡ್ ಯೂಸ್ ಮಾಡಿರಿ ಓಕೆ ಪೇಂಟ್ ಸ್ವೀಟ್ ಸ್ಮೆಲ್ ಅಂತೇಳಿ ಮತ್ತು ನೀವು ಸ್ವೀಟ್ ಸ್ಮೆಲ್ ಅಂದ್ರೆ ಆ ಟೈಪ್ ಮತ್ತು ನೀವು ಈಗ ಇರ್ತಾವಲ್ಲ ಓಕೆ ಸ್ವೀಟ್ ಇರ್ತದಲ್ಲ ಆ ಟೈಪ್ ಬರಲ್ಲ ಸ್ವಲ್ಪ ಚೇಂಜ್ ಇರ್ತೈತಿ ಪೇಂಟ್ ಸ್ವೀಟ್ ಸ್ಮೆಲ್ ಟೈಪ್ ಇರ್ತದೆ ಇದು ಓಕೆ ಗೊತ್ತಾಯ್ತಾ ನೆನಪಿನ ಇಟ್ಕೊಬೇಕು ಬಟ್ ರಿಮೈನಿಂಗ್ ಅಲ್ಕೀನ್ಸ್ ಈಸ್ ವಾಟ್ ಕಲರ್ಲೆಸ್ ಆ್ಯಂಡ್ ಓಡರ್ಲೆಸ್ ಓಕೆ ಇದೊಂದು ಪಾಯಿಂಟ್ ನೀವು ನೆನಪಿನ ಇಟ್ಕೊಬೇಕು ನೆಕ್ಸ್ಟ್ ಅಲ್ಕೀನ್ಸ್ ಈಸ್ ಯೂಸ್ವಲಿ ಇನ್ಸಾಲ್ಯುಬಲ್ ಇನ್ ವಾಟರ್ ಓಕೆ ಅಲ್ಕೀನ್ಸ್ ತೊಗೊಂಡ್ರೆ ಅಂದರೆ ಯೂಸ್ವಲಿ ಇನ್ಸಾಲ್ಯುಬಲ್ ಇನ್ ವಾಟರ್ ಬಟ್ ಪೇರ್ಲಿ ಸಾಲ್ಯುಬಲ್ ಇನ್ ವಾಟ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಲೈಕ್ ಬೆಂಜೀನ್ ಆ್ಯಂಡ್ ಪೆಟ್ರೋಲಿಯಂ ಪ್ರಾಡಕ್ಟ್ ಅದು ತೊಗೊಂಡ್ರೆ ಅಂದರೆ ದೇರ್ ಈಸ್ ಸಾಲ್ಯುಬಲ್ ಆಗ್ತದೆ ಓಕೆ ನೆಕ್ಸ್ಟ್ ಇದೊಂದು ಪಾಯಿಂಟ್ ನೆನಪಿನ ಇಟ್ಕೋಬೇಕು ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ವಾಟ್ ಬಾಯ್ಲಿಂಗ್ ಪಾಯಿಂಟ್
ಬಾಯ್ಲಿಂಗ್ ಪಾಯಿಂಟ್ ಆಫ್ ಅಲ್ಕೀನ್ಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಅಲ್ಕೀನ್ ಇನ್ಕ್ರೀಸಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಅಲ್ಕೀನ್ಸ್ ಇನ್ಕ್ರೀಸಸ್ ರೀ ಏನೇನು ಹೆಂಗೆ ಇನ್ಕ್ರೀಸ್ ಆಗ್ತೈತೆ ವಿತ್ ಎಡಿಷನ್ ಆಫ್ ಓನ್ಲಿ ಒನ್ CH2 ಗ್ರೂಪ್ ಓನ್ಲಿ ಒಂದು CH2 ಗ್ರೂಪ್ ನೀವು ಆ್ಯಡ್ ಮಾಡಿದ್ರಂದ್ರೆ ಎಷ್ಟು ಇನ್ಕ್ರೀಸ್ ಆಗ್ತದೆ ಹೇಳ್ರಿ ದಟ್ ಈಸ್ ಇನ್ಕ್ರೀಸಸ್ ಅಪ್ ಟು 20 to 30 ಕೆಲ್ವಿನ್ ಇಲ್ಲಿವರೆಗೆ ಇನ್ಕ್ರೀಸ್ ಆಗ್ತದೆ ಒಂದು CH2 ಗ್ರೂಪ್ ಆ್ಯಡ್ ಮಾಡಿದ್ರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಅಲ್ಕೀನ್ಸ್ ಇನ್ಕ್ರೀಸಸ್ ವಿತ್ ಎಡಿಷನ್ ಆಫ್ ಓನ್ಲಿ ಒನ್ CH2 20 to 30 ಕೆಲ್ವಿನ್ ಇಲ್ಲಿ ತನಕ ಏನಾಗ್ತೈತಿ ಇನ್ಕ್ರೀಸ್ ಆಗ್ತದೆ ನೆನಪಿನ ತೊಗೊಂಡ್ಬಿಡ್ಬೇಕು. ನೆಕ್ಸ್ಟ್ ಪಾಯಿಂಟ್ ಇದರೊಳಗೆ ಸ್ಟ್ರೇಟ್ ಚೈನ್ ಕಾರ್ಬನ್ ಹ್ಯಾವಿಂಗ್ ಅ ವಾಟ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ಇವು ಎಲ್ಲ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ಇರ್ತಾವೆ. ಯಾಕೆ ರೀಸನ್ ಡ್ಯೂ ಟು ವ್ಯಾನ್ ಡರ್ ವಾಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ಕ್ರೀಸಸ್ larger surface area, that's why in this case boiling point of alkenes ಹಿಂಗೆ ಡಬಲ್ ಬಾಂಡ್ ತೊಗೊಂಡ್ರೆ ಅಂದರೆ ಈ ರೀತಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ಅಲ್ಕೀನ್ಸ್ ಇನ್ ಸ್ಟ್ರೇಟ್ ಚೈನ್ ಈಸ್ ಹೈಯರ್. ಬ್ರಾಂಚ್ಡ್ ಚೈನ್ ಅಂದ್ರೆ ಹಿಂಗೆ ಇರ್ತೈತಿ ನಾವು ಡಬಲ್ ಬಾಂಡ್ ಇರ್ತೈತಿ ಹಿಂಗೆ ಇರ್ತೈತಿ ಇಲ್ಲಿ 1 2 3 ಆತ ಇಲ್ಲಿ ಮತ್ತೆ ಏನಾದ್ರು ಎಕ್ಸ್ಟೆಂಡ್ ಆಗಿರ್ತೈತಿ ಈ ರೀತಿ ಎಕ್ಸ್ಟೆಂಡ್. ದಿಸ್ ಈಸ್ ಇಂಡಿಕೇಟ್ ವಾಟ್ ಅ ಬ್ರಾಂಚ್ಡ್ ಚೈನ್, ದಿಸ್ ಈಸ್ ಇಂಡಿಕೇಟ್ ವಾಟ್ ಅ ಸ್ಟ್ರೇಟ್ ಚೈನ್. In this case boiling point for straight chain is the highest compared to what branched chain because of surface area is less, van der Waals force of attraction is less. All these points are there in a what PUC second year NCERT textbook, but in PUC first year they are not mentioned about a surface area and van der Waals force of attraction. ಅದೆಲ್ಲ ಅದ್ರ ಬಗ್ಗೆ ವರಿ ಮಾಡ್ಕೋಬೇಡ್ರಿ. ನೀವು ಬೇಕಾದ್ರೆ ಈಗ ಹೇಳಿದೆ ನಾ ಪಾಯಿಂಟ್ ಸೆಕೆಂಡ್ ಇಯರ್ ಪಾಯಿಂಟ್ ಈಗ ಹೇಳಿದೆ. ಓಕೆ ಆಯಿತಾ. ನೆಕ್ಸ್ಟ್ ಪಾಯಿಂಟ್, the next point is we are going to discuss about what chemical properties. Is the physical property. Next point is what chemical properties. Okay, chemical properties ನೋಡೋಣ ಏನಾಗ್ತದೆ. chemical properties ನೋಡ. chemical properties means very simple in this case. In this case important point ಏನಪ್ಪ ಅಂತಂದ್ರೆ ಡಬಲ್ ಕಾರ್ಬನ್ ಡಬಲ್ ಬಾಂಡ್ ಇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಕಾರ್ಬನ್ ಡಬಲ್ ಬಾಂಡ್ ಮೀನ್ಸ್ ಇನ್ ದಿಸ್ ಕೇಸ್ ದಿಸ್ ಈಸ್ ಹ್ಯಾವಿಂಗ್ ಅ ವಾಟ್ ಲೂಸ್ಲಿ ಹೆಲ್ಡ್ ಪೈ ಎಲೆಕ್ಟ್ರಾನ್ಸ್. ಇಲ್ಲಿ ಒಂದು ಸಿಗ್ಮಾ ಇರ್ತದೆ, ಇನ್ನೊಂದು ಪೈ ಎಲೆಕ್ಟ್ರಾನ್ ಇರ್ತದಲ್ಲ. ದಿಸ್ ಪೈ ಎಲೆಕ್ಟ್ರಾನ್ ಈಸ್ ಲೂಸ್ಲಿ ಹೆಲ್ಡ್ ಆಗಿರ್ತದೆ. ಇಟ್ ಕ್ಯಾನ್ ಲಿವ್ ವೆರಿ ಈಸಿಲಿ, ಬಿಡ್ತದೆ ಅಗ್ದಿ ಈಸಿ, ಜಾಯಿಂಟ್ ಆಗಿರ್ತದಲ್ಲ ಜಲ್ದಿ ಬಿಡ್ತದೆ. ಯಾವಾಗ ಬಿಡ್ತದೆ ವೆನ್ ದೇರ್ ಈಸ್ ಎಡಿಷನ್ ಆಫ್ ಎಲೆಕ್ಟ್ರೋಫೈಲ್. ನೀವು ಈ ಪಾಯಿಂಟ್ ಹೇಳಿದೆ ಯಾವಾಗ ನೀವು ಎಲೆಕ್ಟ್ರೋಫೈಲನ್ನು ಎಡಿಷನ್ ಮಾಡೋಕ್ಕೆ ಹೋಗ್ತಿರಲ್ಲ ಅವಾಗ ಏನಾಗ್ತದೆ ಓನ್ಲಿ ದೇರ್ ಈಸ್ ಅ ಕ್ಲೀವೇಜ್ ಆಫ್ ಪೈ ಬಾಂಡ್, ನಾಟ್ ಅ ಸಿಗ್ಮಾ ಬಾಂಡ್ ಯಾವಾಗ ಕ್ಲೀವೇಜ್ ಆಗೋದಿಲ್ಲ ಬಿಕಾಸ್ ಹೆಡ್ ಟು ಹೆಡ್ ಓವರ್ಲ್ಯಾಪಿಂಗ್ ದೇರ್ ಈಸ್ ಅ ಮಚ್ ಅಮೌಂಟ್ ಆಫ್ ಎನರ್ಜಿ. ಓಕೆ ಬೇಕಾಗ್ತದೆ ನಮಗೆ. ಓಕೆ ಇದನ್ನು ನೀವು ನೆನಪಿನ ಇಟ್ಕೋಬೇಕಾ. ಕಾರ್ಬನ್ ಡಬಲ್ ಬಾಂಡ್ ಇನ್ ದಿಸ್ ಕೇಸ್ ಪೈ ಬಾಂಡ್ ಈಸ್ ಹೆಲ್ಡ್ ಇನ್ ಅ ವೆರಿ ಲೂಸ್ಲಿ. ಅದಕ್ಕೆ ನಾವು ಎಡಿಷನ್ ಮಾಡ್ಬೋದು ಇದ್ರೊಳಗೆ ಅಗದಿ ಈಸಿಯಾಗಿ ಏನು ಮಾಡ್ಬೋದು ಎಡಿಷನ್ ಮಾಡ್ಬೋದು. ಡಬಲ್ ಬಾಂಡ್ ಮ್ಯಾಗ ಎಡಿಷನ್ ಮಾಡ್ಬೋದು ದ್ಯಾಟ್ಸ್ ವೈ ಇನ್ ದಿಸ್ ಕೇಸ್ ಇಂಪಾರ್ಟೆಂಟ್ ರೋಲ್ ದಿಸ್ ಕಾರ್ಬನ್ ಡಬಲ್ ಬಾಂಡ್ ಕ್ಯಾನ್ ಅಂಡರ್ಗೋ ಎಡಿಷನ್ ರಿಯಾಕ್ಷನ್ ವೆರಿ ಫಾಸ್ಟ್. ದಿಸ್ ಈಸ್ ಇಂಪಾರ್ಟೆಂಟಾ, ಯಾಕಂದ್ರೆ ಕಾಂಪಿಟೇಟಿವ್ ಲೆವೆಲ್ದಾಗ ಈ ಪಾಯಿಂಟ್ ನಿಮಗೆ ಗೊತ್ತಿರ್ಬೇಕು ರೀ. ಏನು ಹೇಳ ಕಾರ್ಬನ್ ಸಿಂಗಲ್ ಬಾಂಡ್ ತೊಗೊಂಡ್ರಿ, ಹೌದಾ. ಕಾರ್ಬನ್ ಡಬಲ್ ಬಾಂಡ್ ತೊಗೊಂಡ್ರೆ ಕಾರ್ಬನ್ ಡಬಲ್ ಬಾಂಡ್ ಕ್ಯಾನ್ ಅಂಡರ್ಗೋ ಎಡಿಷನ್ ರಿಯಾಕ್ಷನ್ ಫಾಸ್ಟರ್ ಕಂಪೇರ್ ಟು ದಿಸ್. ಇದು ಆಗಂಗಿಲ್ಲ ತಗೋರಿ ಎಡಿಷನ್ ಇಲ್ಲ ಅಂತ ತಿಳ್ಕೊಂಬಿಡ್ರಿ. ಎಡಿಷನ್ ರಿಯಾಕ್ಷನ್ ನಾಟ್ ಪಾಸಿಬಲ್ ಇನ್ ಕಾರ್ಬನ್ ಸಿಂಗಲ್ ಬಾಂಡ್, ಡೋಂಟ್ ವರಿ. ಓಕೆ ಬಟ್ ಎಡಿಷನ್ ರಿಯಾಕ್ಷನ್ ಈಸ್ ವೆರಿ ಫಾಸ್ಟ್ ಇನ್ ಕಾರ್ಬನ್ ಡಬಲ್ ಬಾಂಡ್. ನೆನಪಿನ ಇಟ್ಕೊಂಡ್ಬೇಕು ಡ್ಯೂ ಟು ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರಿತೇವೆ. ಓಕೆ ನೆಕ್ಸ್ಟ್ ಇದ್ರೊಳಗೆ ಪಾಯಿಂಟ್ಸ್ ಬರ್ತಾವೆ. ಇನ್ಸೈಡ್ ಕೊಟ್ಟಾರೆ ಎಡಿಷನ್ ಆಫ್ ಡೈಹೈಡ್ರೋಜನ್. ದ್ಯಾಟ್ ಪಾಯಿಂಟ್ ವಿ ಹ್ಯಾವ್ ಸ್ಟಡಿಡ್ ಇನ್ ಇನಿಷಿಯಲಿ. ನೀವು ಎಡಿಷನ್ ಆಫ್ ಅಲ್ಕೀನ್ ಈಸ್ ಕನ್ವರ್ಟೆಡ್ ಇನ್ ಟು ಅಲ್ಕೇನ್ಸ್ ಒಳಗೆ ಅಲ್ಕೀನ್ ಇನ್ ದ್ಯಾಟ್ ಕೇಸ್ ದೇ ಆರ್ ಗೋಯಿಂಗ್ ಟು ಆ್ಯಡ್ ಅ nickel surface area. Why they are going to use a nickel, palladium, platinum? These three can provide a larger surface area. There is a hydrogen is going to adsorption. All this point I have discussed in alkanes point only. Okay, alkanes point ಒಳಗೆ ಹೇಳಿದ್ದೀನಿ ನೋಡ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಎಡಿಷನ್ ಆಫ್ ವಾಟ್ ಹ್ಯಾಲೋಜನ್ಸ್ ಅಂತ ಬರ್ತಾವೆ. ಹೌ ಹ್ಯಾಲೋಜನ್ಸ್ ಈಸ್ ಗೋಯಿಂಗ್ ಟು ಆ್ಯಡ್ ಅಂತ ನೋಡೋಣ. ಓಕೆ ಇದ್ರೊಳಗೆ ಸಬ್ ಪಾರ್ಟ್ ಅಂತೇಳಿ ಯಾವುದಪ್ಪ ಎಡಿಷನ್ ಆಫ್ halogens. Okay, addition of halogens ನೋಡೋಣ ಹೆಂಗೆ ಎಡಿಷನ್ ಆಫ್ ಯಾವ ರೀತಿ ಟೈಪ್ ನೀವು ಆ್ಯಡ್ ಮಾಡ್ತೀರಿ ಅಂತೇಳಿ. ಹೈಯರ್ ಕ್ಲಾಸಸ್ ಒಳಗೆ ಐತದಲ್ಲ ಬಟ್ ಇಲ್ಲಿ ನೋಡೋಣ ಏನೇನು ಇಂಪಾರ್ಟೆಂಟ್ ಅಂತೇಳಿ. ಇದಕ್ಕೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಎಕ್ಸಾಂಪಲ್ ಅಂತಂದ್ರೆ ವೆರಿ ಸಿಂಪಲ್, ದಟ್ ಈಸ್ ವಾಟ್ CH2 ಡಬಲ್ ಬಾಂಡ್ CH2. ನೇಮ್ ಆಫ್ ದಿಸ್ ಈಸ್ ಇಥೀನ್. ದಿಸ್ ಕ್ಯಾನ್ react with what Br and next one Br, ಅಂದರೆ indirectly they are going to add a Br.
Again they are going to add a carbon tetrachloride. This is act as a solvent. There is a formation of product is what CH2. Here is what CH2. This is a Br is there. This is a Br. 1,2 dibromoethane is a IPAC name. Okay, ಈ ರೀತಿ ಫಾರ್ಮೇಷನ್ ಆಗ್ತದೆ. ಇದೊಂದು ಏನಪ್ಪ addition of halogen into the what ಅಲ್ಕೀನ್ಸ್. ಇದು ಈಸಿಯಾಗಿ ಆ್ಯಡ್ ಮಾಡ್ಬೋದು ನಾವು ಇದನ್ನು. ಓಕೆ, ನೆನಪು ಇಟ್ಕೊಂಡ್ಬಿಟ್ರಿ. ನೆಕ್ಸ್ಟ್ ಡಬಲ್ ಬಾಂಡ್ಗೆ ಅಟ್ಯಾಕ್ ಆಗ್ತದೆ. ಈಗ ಇನ್ನೊಂದು ಎಕ್ಸಾಂಪಲ್ ತೊಗೋತಾನ ಹಿಂಗೆ CH3 CH double bond CH2 ನೋಡ್ರಿ ಇದು ವಾಟ್ ಈಸ್ ದ ನೇಮ್ ಆಫ್ ದಿಸ್ ಒನ್? ದ ನೇಮ್ ಆಫ್ ದಿಸ್ ಒನ್ ಈಸ್ ವಾಟ್? ಪ್ರೊಪೀನ್ ಅಂತ ಕರಿತೀರಿ. ಇದ್ರೊಳಗೆ ಏನು ಮಾಡಿರಿ Br ಹಾಕ್ರಿ, ಇದ್ರೊಳಗೆ ಏನ Br ಇನ್ ದ ಪ್ರೆಸೆನ್ಸ್ ಆಫ್ ವಾಟ್ CCl4 ಕಾರ್ಬನ್ ಟೆಟ್ರಾಕ್ಲೋರೈಡ್ ಹಾಕತ್ತಾರೆ. ಓಕೆ, ಇಲ್ಲಿ ನೋಡ ದಿಸ್ Br2 these two halogen only attack on what? Carbon double bond ಮ್ಯಾಗ ಅಟ್ಯಾಕ್ ಆಗ್ತದೆ. ಇಲ್ಲಿ ಅಟ್ಯಾಕ್ ಆಗಲ್ಲ. ಯಾಕೆ ಹೇಳ? ಇನ್ ದಿಸ್ ಕೇಸ್ ವಾಟ್ ದ ಎಡಿಷನ್ ರಿಯಾಕ್ಷನ್ ಈಸ್ ಫಾಸ್ಟರ್ ಇನ್ ಕಾರ್ಬನ್ ಡಬಲ್ ಬಾಂಡ್ ಕಂಪೇರ್ ಟು ಕಾರ್ಬನ್ ಸಿಂಗಲ್ ಬಾಂಡ್. ಅಲ್ಲಿ ಯೂಸ್ವಲಿ ಆಗಲ್ಲ ಕಾರ್ಬನ್ ಸಿಂಗಲ್ ಬಾಂಡ್ದಲ್ಲಿ. CH3 ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಇನ್ ದಿಸ್ ಕೇಸ್ Cr ಅಟ್ಯಾಕ್ ವಿತ್ ಅ Br. ದ ನೆಕ್ಸ್ಟ್ ಒನ್ ಈಸ್ ವಾಟ್ CH2. ದಿಸ್ ಈಸ್ ವಾಟ್ Br. ಈ ರೀತಿ ಅಟ್ಯಾಕ್ ಆಗ್ತದೆ. ಓಕೆ, ಇದು ನೆನಪು ಇಟ್ಕೊಂಡ್ಬಿಡ್ರಿ. Br ತೊಗೋಬೋದು ಅಥವಾ ನೀವು Cl ತೊಗೊಳ್ರಿ. ಓಕೆ, ಇಲ್ಲಿ ನೀವು Cl ತೊಗೊಂಡ್ರೆ ಅಂದರೆ ಹೆಂಗೆ ಬರ್ತೈತಿ? Cl ಬರ್ತೈತಿ. ಅವಾಗ ಇಲ್ಲಿ ಚೇಂಜ್ ಆಗ್ತೈತಿ. ಈ ರೀತಿ ತೊಗೋತೀವಿ ನಾವು. 1,2 ಡೈಬ್ರೋಮೋಪ್ರೊಪೇನ್ ಈಸ್ ಅ IPAC ನೇಮ್. Cl ತೊಗೊಂಡ್ರೆ 1,2 ಡೈಕ್ಲೋರೋಪ್ರೊಪೇನ್, ನೋ ಪ್ರಾಬ್ಲಮ್. ಓಕೆ, ದಿಸ್ ಈಸ್ ಕಾಲ್ಡ್ ವಾಟ್? ಎಡಿಷನ್ ಆಫ್ ಹ್ಯಾಲೋಜನ್ಸ್. ಈ ರೀತಿ ಆಗ್ತದೆ. ಓಕೆ, ಇದು ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದೆ ನಾವು, ಎಡಿಷನ್ ಆಫ್ ಹೈಡ್ರೋಜನ್ ಹೆಲೈಡ್ ಅಂತೇಳಿ ಮೆನ್ಷನ್ ಮಾಡಿದ್ದಾನೆ. ದ್ಯಾಟ್ ಪಾಯಿಂಟ್ ಐ ಹ್ಯಾವ್ ಡಿಸ್ಕಸ್ಡ್ in what I think I discussed in last video. Okay, ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಏನೋ ಹೇಳಿದ್ದೀನಿ ನೋಡ್ರಿ ನಾವು ಒಂದು ಸ್ವಲ್ಪ ಯಾವುದೋ ಪ್ರಾಪರ್ಟೀಸ್ ಒಳಗೆ. ಅಂದರೆ ಹೈಡ್ರೋಜನ್ ಅಯೋಡೈಡ್ ಇಸ್ ಅ ಮೋರ್ ರಿಯಾಕ್ಟಿವ್ ದ್ಯಾನ್ ಹೈಡ್ರೋಜನ್ ಬ್ರೋಮೈಡ್ ಇಸ್ ಅ ಮೋರ್ ರಿಯಾಕ್ಟಿವ್ ದ್ಯಾನ್ ಹೈಡ್ರೋಜನ್ ಕ್ಲೋರೈಡ್. ಆ ಪಾಯಿಂಟ್ ಹೇಳಿದ್ದೀನಲ್ಲ, ದ್ಯಾಟ್ ಪಾಯಿಂಟ್ ಇಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ವಾಟ್ ಕೆಮಿಕಲ್ ಪ್ರಾಪರ್ಟೀಸ್ ಒಳಗೆ ಇನ್ವಾಲ್ವ್ ಆಗ್ತದೆ. ದ್ಯಾಟ್ ಪಾಯಿಂಟ್ ಇಸ್ ಆಲ್ಸೋ ಡಿಸ್ಕಸ್ಡ್ ಆಲ್ರೆಡಿ. ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅದ, ದಟ್ ಈಸ್ ಕಾಲ್ಡ್ ವಾಟ್? ಮಾರ್ಕೋನಿಕ್ ಕಾಪ್ಸೂಲ್, ಆ್ಯಂಟಿ ಮಾರ್ಕೋನಿಕ್ ಕಾಪ್ಸೂಲ್ ಅಂತ ಬರ್ತದೆ. ಆ ಪಾಯಿಂಟ್ ವಿಲ್ ಡಿಸ್ಕಸ್ ವಾಟ್ ನೆಕ್ಸ್ಟ್ ವಿಡಿಯೋ. ಇಲ್ಲಾಂದ್ರೆ ಇಲ್ಲೇ ನಿಮ್ಗೊಂದು ಸ್ವಲ್ಪ ಏನಾರ ಐಡಿಯಾ ಕೊಡಂದ್ರೆ ಕೊಡೋದು. ಐಡಿಯಾ ಅಂದ್ರೆ ಹೆಂಗಿರ್ತೈತೆ ರೀ? ಎಡಿಷನ್ ರಿಯಾಕ್ಷನ್ ಆಫ್ ವಾಟ್ HBr ಅನ್ಸಿಮೆಟ್ರಿಕಲಿ ಯಾವ ರೀತಿ ಅಟ್ಯಾಕ್ ಆಗ್ತದೆ ಅನ್ನೋದು ನಾವು ನೋಡ್ಬೋದು. ಓಕೆ, ಆ ಪಾಯಿಂಟನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಯಾಕಂತಂದ್ರೆ ನಿಮಗೂ ಮಾರ್ಕೋನಿಕ್ ಕಾಪ್ಸೂಲು ಆ್ಯಂಟಿ ಮಾರ್ಕೋನಿಕ್ ಕಾಪ್ಸೂಲು ಅಟ್ ಎ ಟೈಮ್ ಸಿಗ್ತಾವೆ ಒಂದೇ ವೀಡಿಯೋ ಒಳಗೆ. ಇಟ್ ಇಸ್ ವೆರಿ ಯೂಸ್ಫುಲ್ ಫಾರ್ ಯು. ಓಕೆ, ಥ್ಯಾಂಕ್ ಯು.